ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಗನ ಬರ್ಡೇ ಎಬ್ಸಿದ್ದೀನಿ. ವಿಶ್ ಮಾಡ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾನೆ. ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ಅವನಿಗೆ ಏನು ಬೇಕು ಏನು ಅನ್ನೋ ನಿನ್ನೆ ಕೇಳ್ಕೊಂಡಿದ್ದೆ. ಸೊ ಅವನು ಪನ್ನೀರ್ ರೋಲ್ ಬೇಕು ಅಂತ ಕೇಳ್ದ. ಅವ್ನು ಯಾವಾಗಲೂ ಅದೇ ಕೇಳೋದು, ಪ್ರತಿ ಬರ್ಡೇಗೂ ಏನೋ ಗೊತ್ತಿಲ್ಲ ಪನ್ನೀರ್ ರೋಲ್ ಮಾಡಿ ಅಮ್ಮ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದನ್ನೇ ಮಾಡಿಕೊಡೋಣ ಅಂತ. ಅವ್ನು ಪನ್ನೀರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಸ್ವೀಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ರಸಮಲೈ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಬ್ರೆಡ್ಡಲ್ಲಿ ರಸಮಲೈ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗಾಗುತ್ತೆ ಏನು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಕೆಲಸಗಳನ್ನು ಮಾಡಿಕೊಂಡು ಅವನಿಗೆ ಬೇಜಾರಿನ ವಿಷಯ ಅಂದರೆ ಸ್ಕೂಲಿಗೆ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗೋದಿಲ್ಲ, ಯೂನಿಫಾರ್ಮ್ ಹಾಕ್ಕೊಂಡು ಹೋಗಬೇಕು. ಮಾಡೋಣ ಅಡುಗೆ ಮಾಡಿಕೊಂಡು ನಿಮ್ಮ ಜೊತೆ ಕೂಡ ರೆಸಿಪಿನ ಶೇರ್ ಮಾಡ್ಕೋತೀನಿ. ಈಗ ಫಸ್ಟಿಗೆ ರಸಮಲೈ ಮಾಡ್ಕೊಬಿಡೋಣ ಅಂತ ಇಟ್ಟಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ 5:30ಗೆ ಎದ್ದಿದ್ದು. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ ಅನಿಸುತ್ತೆ ಮನೆ ಕೆಲಸ ಅಂತೂ. ಎದ್ದು ಸ್ಟೆಪ್ಸ್ ಗುಡಿಸೋದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ತುಂಬ ಡಸ್ಟ್ ಬರ್ತಾಯಿದೆ, ಗಾಳಿ ಜಾಸ್ತಿ ಆಗಿಬಿಟ್ಟಿದೆ. ಗೊತ್ತಿಲ್ಲ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಲು ಕಾಯಕ್ಕೆ ಇಟ್ಬಿಟ್ಟು ಹೊರಗಡೆ ಹೋದೆ. ಔಷಧಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಆಮೇಲೆ ಈಗ ಪನ್ನೀರ್ ರೋಲ್ಗೆ ಏನೆಲ್ಲ ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾಯಿನಿ. ಇಲ್ಲಿ ಪನ್ನೀರ್ ಕ್ಯೂಬ್ಸ್ ಥರ ಕಟ್ ಮಾಡಿದ್ದೀನಿ. ಇದಕ್ಕೆ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಶೇಜ್ವಾನ್ ಚಟ್ನಿನ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಸೊ ಆಪ್ಷನಲ್ ನಿಮ್ಮ ಹತ್ರ ಇದ್ದರೆ ಶೇಜ್ವಾನ್ ಚಟ್ನಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ. ನನ್ನ ಮಗನಿಗೆ ಫುಡ್ಡಿ ಅಂದರೆ ತುಂಬ ಇಷ್ಟ. ಅವನಿಗೆ ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವ್ನಿಗೆ ಏನರಲ್ಲಿ ಖುಷಿ ಪಡಿಸ್ಬೋದು ಇಲ್ವೋ ಗೊತ್ತಿಲ್ಲ. ಊಟದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಖುಷಿ ಪಡಿಸ್ಬೋದು. ಅವನಿಗೆ ಹಠ ಮಾಡೋದು ತುಂಬ ಕಡಿಮೆ. ಅವನು ಬೇರೆ ಏನೂ ಕೇಳಲ್ಲ, ನಂಗೆ ಬಟ್ಟೆ ಕೊಡಿಸಿ, ಆಟ ಸಾಮಾನು ಕೊಡಿಸಿ ಅಂತೆಲ್ಲ. ಬಟ್ ಊಟದ ವಿಷಯದಲ್ಲಿ ಮಾತ್ರ ತುಂಬ ಕೇಳ್ತಾನೆ, ಮಾತು ಕೊಡಿಸಿ, ಇದು ಕೊಡಿಸಿ ಅಂತ. ಸೊ ಅದಕ್ಕೆ ಅವನಿಗೆ ಊಟದಲ್ಲೇ ಖುಷಿ ಪಡಿಸೋಣ ಅಂತ ಅವನಿಗೆ ಇಷ್ಟ ಆಗಿರೋ ಅಂಥದ್ದನ್ನು ಅಡುಗೆ ಮಾಡಿಕೊಡ್ತೀನಿ ಯಾವಾಗಲೂ ಕೂಡ. ಹಾಗೆ ಇಲ್ಲಿ ರಸಮಲೈ ಮಾಡೋಕ್ಕೆ ಅಂತ ಇಟ್ಟಿದ್ನಲ್ಲ, ಅದಕ್ಕೆ ಹಾಲು ಚೆನ್ನಾಗಿ ಕುದಿಬೇಕು. ಹಾಲು ಚೆನ್ನಾಗಿ ಕುದ್ದಿರೋ ಹಾಲಿಗೆ ಮಿಲ್ಕ್ ಪೌಡರ್ ಒಂದು 5 ಸ್ಪೂನ್ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ ಒಂದು 5 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕಂಡೆನ್ಸ್ಡ್ ಮಿಲ್ಕು ಸ್ವೀಟ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕಂಡೆನ್ಸ್ಡ್ ಮಿಲ್ಕೇ ಹಾಕಬೇಕಂತ ಇಲ್ಲ. ಕಂಡೆನ್ಸ್ಡ್ ಮಿಲ್ಕ್ ಬಂದು ಸ್ವೀಟಿಗೋಸ್ಕರನೇ ಹಾಕುವಂಥದ್ದು. ಸ್ವಲ್ಪ ಥಿಕ್ನೆಸ್ ಕೂಡ ಬರುತ್ತೆ. ನೀವು ಸಕ್ಕರೆನ ಯೂಸ್ ಮಾಡ್ಕೋಬೋದು. ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರ್ ಇದ್ದರೆ ಕಸ್ಟರ್ಡ್ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಸೊ ಅದು ಕೂಡ ಚೆನ್ನಾಗಿ ಬರುತ್ತೆ ಫ್ಲೇವರು. ಇಲ್ಲಿ ಸ್ವಲ್ಪ ಕೇಸರಿನ ಹಾಕ್ಕೊಂಡು ಹಾಲು ಚೆನ್ನಾಗಿ ಕುದಿಸ್ಕೋತೀನಿ. ಕೇಸರಿ ಆಗಲೇ ಹಾಕಬೇಕಿತ್ತು. ನಾನು ಇದಕ್ಕೆ ಅದು ಬಾದಾಮ್ ಪೌಡರ್ ಆಗಲಿ ಅಥವಾ ಯಾವ್ದಾದ್ರು ಫುಡ್ ಕಲರ್ ಆಗಲಿ ಏನೂ ಹಾಕಿಲ್ಲ. ಅದಕ್ಕೋಸ್ಕರ ಕೇಸರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಕುದ್ದಿದೆ ಅಂದಮೇಲೆ ಆಫ್ ಮಾಡಿ ತಣ್ಣಗೆ ಆಗಿಬಿಟ್ಬಿಡಿ. ಬಾದಾಮ್ ಅಲ್ಲ, ಅದಕ್ಕೆ ನಾನು ಆ್ಯಕ್ಚುಲಿ ಮಾಡ್ತಾಯಿರೋದು ಮ್ಯಾಂಗೋ ಬಾದಾಮ್ ರಸಮಲೈ. ಸೊ ಅದಕ್ಕೆ ತಣ್ಣಗಾದ್ಮೇಲೆ ಮ್ಯಾಂಗೋ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಸೊ ಅದು ತಣ್ಣಗಾಗಷ್ಟರಲ್ಲಿ ಇಲ್ಲಿ ಪನ್ನೀರ್ ರೋಲ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಪನ್ನೀರ್ ಏನು ಕಲಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡೋದಷ್ಟೇ, ಬೇರೆ ಏನಿಲ್ಲ. ಸೊ ಎಣ್ಣೆ ಏನು ಹಾಕೋದು ಬೇಡ, ನಾವು ಎಣ್ಣೆ ಆಲ್ರೆಡಿ ಹಾಕಿದ್ದೀವಲ್ಲ, ಅದಕ್ಕೆ ಅದನ್ನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಅದೆಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ ಅಂದಾಗ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮು, ಟೊಮೆಟೊ, ಈರುಳ್ಳಿ, ನಿಮ್ಗೆ ಯಾವುದೇ ವೆಜಿಟೇಬಲ್ಸ್ ಬೇಕಂದ್ರೂ ಹಾಕ್ಕೋಬೋದು. ವೆಜಿಟೇಬಲ್ಸ್ ತುಂಬ ಮೆತ್ತಗಾಗಬಾರ್ದು, ಸ್ವಲ್ಪ ಹಾಗೆ ಇರಲಿ, ಕ್ರಿಸ್ಪಿಯಾಗಿ ಆವಾಗ ಚೆನ್ನಾಗಿರುತ್ತೆ ರೋಲಲ್ಲಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಮಾಡಿಕೊಂಡ್ರೆ ರೋಲ್ಗೆ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಬ್ರೆಡ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕಂದರೆ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಬ್ರೆಡ್ಡು. ಸೊ ನಾನು ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ. ನಮ್ಮ ಹತ್ರ ಟೈಮ್ ಇಲ್ಲ ಅಲ್ಲ, ಅದಕ್ಕೆ ನಾನು ಫ್ರೀಝರಲ್ಲಿ ಇಟ್ಬಿಟ್ಟೆ. ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ತಣ್ಣಗಿರೋದಕ್ಕೆ ನಾನು ಮ್ಯಾಂಗೋನ ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದಾಗೆ ಮ್ಯಾಂಗೋ ಹಾಕಿದ್ರೆ ಹಾಲು ಹೊಡಿಯುತ್ತೇನೋ ಅಂತ ಅಂದ್ಬಿಟ್ಟು ನಾನು ಹಿಂಗೆ ಮಾಡಿದೆ. ನನ್ನ ಮಗನಿಗೆ ಕೋಲ್ಡ್ ಇರೋವಂಥದ್ದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಬರ್ತಡೇ ಅಲ್ವಾ ಇವತ್ತು, ಸೊ ಅವ್ನಿಗೆ ಇಷ್ಟ ಆಗುತ್ತೆ ಮಾಡೋಣ ಅಂತ ಸ್ವಲ್ಪ ಫ್ರೀಝರಲ್ಲಿ ಇಟ್ಬಿಟ್ಟು ಆಮೇಲೆ ಮಾಡ್ಕೋತಾಯಿನಿ. ಇಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಇದೆಲ್ಲದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡೆ. ಇದಕ್ಕೆ ಫುಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗ ಎಲ್ಲ ಮೇಲೆ ಹಾಕ್ಬಿಡ್ಬಿಡಿ ಅಮ್ಮ ಇದಕ್ಕೆ ಮೇಲೆ ಗಾರ್ನಿಷಿಂಗ್ ಹಾಕಿ ಚೆನ್ನಾಗಿರುತ್ತೆ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಇಲ್ಲಿ ಒಂದು 3-4 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರು ನೀರು ಹಾಕಿ ಕಲಸಿಟ್ಕೊಂಡಿದ್ದೆ. ಅದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಂಥ ಮ್ಯಾಂಗೋನ ಹಾಕಿ ನೋಡಿ, ಒಂದು ಬ್ರೆಡ್ ಇಟ್ಕೊಂಡು ಅದ್ರ ಫುಲ್ಲು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಲೇಯರ್ ಪ್ರೆಸ್ ಮಾಡಿಬಿಟ್ಟು ಇಟ್ಟರೆ ಆಯಿತು. ಈ ಥರ ಎಲ್ಲದೂ ಕೂಡ ನಿಮ್ಗೆ ರೌಂಡ್ ಬೇಕಂದರೆ ರೌಂಡ್ ಕಟ್ ಮಾಡ್ಕೊಳ್ಳಿ, ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್ ಕಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮ್ಯಾಂಗೋ ಇಲ್ಲ ಅಂದಾಗ ಬರೀ ರಸಮಲೈ ಮಾಮೂಲಿ ವಿತೌಟ್ ಮ್ಯಾಂಗೋ ಕೂಡ ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನಾನು ಇದು ಚೆನ್ನಾಗಿರುತ್ತೆ ಸ್ಟಫ್ ಮಾಡಿದ್ರೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೋಬೋದು. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಇದು ರಸಮಲೈ. ಮಕ್ಕಳಿಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ.
ಮಕ್ಕಳನ್ನ ಖುಷಿಪಡಿಸೋದು ತುಂಬ ಈಸಿ ಆಯಿತಾ. ಬಟ್ ಈಗ ಈ ಏಜ್ ಏನಿದೆಯಲ್ಲ 10 ಇಯರ್ಸ್ ಆದಮೇಲೆ ಮಕ್ಕಳು ತುಂಬ ಚೇಂಜ್ ಆಗ್ತಾರೆ ಅಂತ ನನಗನ್ಸುತ್ತೆ. ಯಾರೆಲ್ಲ ಪೇರೆಂಟ್ಸ್ ಈ ಏಜಿನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾಯಿರೋ ಅವರು ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಚೇಂಜ್ ಆಗ್ತಾರೆ ಮಕ್ಕಳು, ಅದರಲ್ಲೂ 10 ಇಯರ್ಸ್ ಮೇಲೆ ಮಕ್ಕಳು ನಮ್ಮನ್ನೇ ನಮ್ಮ ಸೆರಗಿಟ್ಕೊಂಡೆ ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತ ಓಡಾಡ್ತಾರೋ ಮಕ್ಕಳು ಅವರೇ ಡಿಸಿಷನ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವೇನೇ ಮಾಡೋದು ಅದಕ್ಕೆ ಎದುರು ಮಾತಾಡುವಂಥದ್ದು, ಅದ್ಯಾಕೆ ನೀವು ಮಾಡ್ಬೋದು ನಾನು ಮಾಡಬಾರ್ದು ಅಂತ ಕೇಳುವಂಥದ್ದು ಇರ್ಬೋದು. ನನ್ನ ಮಗನೆಲ್ಲ ಪ್ರತಿ ಮಗನೂ ಮಾಡ್ತಾರೆ. ಬಟ್ ಆ ತಾಯಿಗೆ ತಂದೆಗೆ ಅನ್ಸೋದು ಒಂದೇ, ಅದರಲ್ಲೂ ತಾಯಿಗಳಿಗೆ ಅನ್ಸೋದು ಇಲ್ಲ ನನ್ನ ಮಗ ಚೇಂಜ್ ಆಗಿಬಿಟ್ಟಿದ್ದಾನೆ, ಮುಂಚೆ ಥರ ಇಲ್ಲ, ಅವನು ಎದುರು ಮಾತಾಡ್ತಿರ್ಲಿಲ್ಲ, ಇವಾಗ ಎದುರು ಮಾತಾಡ್ತಾನೆ, ಹೆಂಗಿದ್ದ ಅಂತ ಯೋಚನೆ ಮಾಡ್ತೀವಿ. ಬಟ್ ಇಲ್ಲ, ಅದು ನಾನು ತುಂಬ ನೋಡಿದೆ, ತುಂಬ ತಿಳ್ಕೊಂಡ್ಮೇಲೆ ಅರ್ಥ ಆಯಿತು. ಈ ಏಜೇ ಹಂಗೆ, ಅವ್ರ ಬಾಡಿಲೂ ಕೂಡ ತುಂಬ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಹಾರ್ಮೋನ್ಸ್ ಚೇಂಜ್ ಆಗೋವಂಥದ್ದು, ಗಂಡು ಮಕ್ಳಿಗೂ ಅವ್ರ ಬಾಡಿಯಲ್ಲೂ ಕೂಡ ರಿಯಾಕ್ಟ್ ಆಗ್ತಿರುತ್ತೆ. ತುಂಬ ಚೇಂಜ್ ಆಗ್ತಾ ಇರುತ್ತೆ. ಮೈಂಡ್ ಅಷ್ಟೇ ಅಲ್ಲ, ಬಾಡಿ ಕೂಡ ಚೇಂಜ್ ಆಗ್ತಿರೋದ್ರಿಂದ ಅವ್ರು ಅದನ್ನೆಲ್ಲ ರಿಯಾಕ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಕೂಡ ಪೇರೆಂಟ್ಸ್ ಚೇಂಜ್ ಆಗಬೇಕು ಅಂತ ನಾನು ಅನ್ಕೋತೀನಿ. ಸೊ ಇದು ರೂಲ್ ಏನಿಲ್ಲ, ನಾವೇನು ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಚಪಾತಿಗೆ ಹಾಕಿಬಿಟ್ಟು ನಾರ್ಮಲ್ ಚಪಾತಿ ಏನು ಮಾಡ್ತೀರೋ ಅದಕ್ಕೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಮಯೋನೀಸ್ ಸ್ವಲ್ಪ ಮತ್ತು ಟೊಮೆಟೊ ಕೆಚಪ್ ಸ್ವಲ್ಪ ಹಾಕಿದ್ದೀನಿ ನಾನು. ಸೊ ಅಷ್ಟೇ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಪೇರೆಂಟ್ಸ್ ಮಾಡೋ ಮೇಯ್ನ್ ಮಿಸ್ಟೇಕ್ ಏನಂದರೆ ಮಕ್ಕಳನ್ನ ಇನ್ನೊಂದು ಮಗು ಜೊತೆ ಕಂಪೇರ್ ಮಾಡೋದು. ನಾನು ತುಂಬ ಮಾಡ್ತಿದ್ದೆ ಇದನ್ನು, ಬಟ್ ಅರ್ಥ ಮಾಡ್ಕೊಂಡಿದ್ದೀನಿ ಈಗ ಅದೆಲ್ಲ ತಪ್ಪು. ಸೊ ನನ್ನ ಮಗು ನಮ್ಮನ್ನು ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ ಹೇಳಿ. ಸೊ ನಾವು ಮಕ್ಕಳನ್ನ ಕಂಪೇರ್ ಮಾಡೋದಲ್ಲ, ಬೇಡ ಅದೆಲ್ಲ. ನಿಮ್ಮ ಮಗು ಕೇಪಬಿಲಿಟಿ ಏನಿದೆ, ನಿಮ್ಮ ಮಗು ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿರೋಕ್ಕೆ ಟ್ರೈ ಮಾಡಿ. ಇಮ್ಯಾಜಿನೇಷನಲ್ಲಿ ಇದ್ದಷ್ಟು ನಮಗೆ ಹರ್ಟ್ ಆಗುತ್ತೆ, ಮಕ್ಕಳಿಗೆ ಹರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಬಿಡಿ, ಆದಷ್ಟು ಫ್ರೆಂಡ್ಲಿ ಆಗಿರಿ ಮಕ್ಕಳನ್ನ. ಹೆಂಗಿದೆ ಚಿನ್ನ? ಸೂಪರ. ಬಟ್ಟೆ ಇಕ್ಕಿಲ್ಲ, ಪೂಜೆ ಮಾಡಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಬೈಸ್ಕೊಂತೀರಾ ಅಮ್ಮನ ಹತ್ರ ವರ್ಷ ಪೂರ್ತಿ ಖುಷಿ ಖುಷಿಯಾಗಿರು. ಬನ್ನಿ, ಇನ್ನು ಮಿಕ್ಕಿರೋ ರೋಲ್ಸ್ ಎಲ್ಲ ಮಾಡಿ ಬಾಕ್ಸ್ ಕಟ್ಬೇಡ. ಗೋಲ್ಡ್ ಸ್ಪೂನಲ್ಲಿ ಹಾಕ್ತೀನಿ. ಬ್ರಷ್ ಮಾಡಿ ತಗೊಂಡು ಗೊತ್ತಾಗೋದು ಮ್ಯಾಮ್ ಹಾಕಿದ್ದಲ್ಲ ಮ್ಯಾಮ್ ಗೊತ್ತಾಗ. ಸೂಪರ್. ಹಸು ಹೆಂಗಿದೆ ಚಿಂತೆ? ಸೂಪರ್ ಬಿಡ್ಡೆ. ಮ್ಯಾಂಗೋ ಸಿಗ್ತದೆ, ಮ್ಯಾಂಗೋ ತಿಂದೆ. ಹ್ಯಾಪಿ ಬರ್ತ್ಡೇ. ತಿನ್ಸಮ್ಮ. ಅವ್ನು ಚಡ್ಡಿ ಅರ್ಧೋಗಿದೆ ರೀ. ಸೂಪರ್ ಅಮ್ಮ. ಸೂಪರಾ? ಸೂಪರ್ ಅಂತ ತೋರ್ಸು. ಓಕೆ ಬಾಯ್. ಎರಡು ನಿನ್ನ ಫೇವ್ರೇಟ್ ಮಾಡಿದ್ದೀನಿ. ಬಾಯ್ ಬಾಯ್. ಆರ್ಯನ್ ಚಾಮಿಗೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಗ ಶಾಪಿಗೆ ಹೋಗಬೇಕು, ಕೆಲಸ ಎಲ್ಲ ಮುಗೀತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆ ಎಷ್ಟು ಬೇಗ ಕೆಲಸ ಮಾಡಿದೆ ಗೊತ್ತಾ. ಎಲ್ಲ ಮಾಡಿಬಿಟ್ಟು ಮಗನಿಗೆ ಪೂಜೆ ಮಾಡಿದ್ರೆ ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ. ಅದು ನೋಡಿದ್ರೆ ನಂಗೆ ಆಯ್ತು, ಹೆಣ್ಮಕ್ಳಿಗೆ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಈಗ ಶಾಪಿಗೆ ಹೋಗಬೇಕು. ಮಗ ಮಲಗಿದ್ದಾನೆ, ಎದ್ದ ತಕ್ಷಣ ಹೊರಡೋದು. ಮಗನಿಗೆ ಏನೋ ಗಿಫ್ಟು ತೊಗೊಂಡ್ಲ ಈ ಇಯರು. ಆ್ಯಕ್ಚುಲಿ ಬುಕ್ ಮಾಡಿದ್ದೆ, ವಾಚ್ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಗಂಡು ಮಕ್ಕಳದು ಗೊತ್ತಿರಲ್ವಲ್ಲ, ನನ್ನ ತಮ್ಮನ ಕಳಿಸಿದ್ದೆ. ಸೊ ನೋಡ್ಬಿಟ್ಟು ಬುಕ್ ಮಾಡು, ಯಾವ್ದು ಚೆನ್ನಾಗಿರುತ್ತೆ ಅದು ಅಂತ ಅಂದ್ಬಿಟ್ಟು ಅವನು ಬುಕ್ ಮಾಡಿದ್ದಾನೆ. ಅವ್ರ ಅಡ್ರೆಸ್ಸಿಗೆ ಬುಕ್ ಮಾಡ್ಕೊಂಡಿದ್ದಾನೆ, ನಮ್ಮ ಅಡ್ರೆಸ್ಸಿಗೆ ಬುಕ್ ಮಾಡಿಲ್ಲ. ಅದು ಅಲ್ಲಿಗೆ ಬಂದಿದೆ, ಇಲ್ಲಿಗೆ ಬಂದಿಲ್ಲ. ಸೊ ವರ್ಷ ಗಿಫ್ಟ್ ಕೊಟ್ಟು ಪ್ರಾಕ್ಟೀಸು. ಅವ್ನಿಗೇನಾದರೂ ಕೊಡಬೇಕಲ್ಲ ಅಂತ. ಏನು ಕೊಡೋದು ಗೊತ್ತಿಲ್ಲ. ಶಾಪ್ಗೆ ಹೋಗಿ ನೋಡೋಣ, ಡಿಸೈಡ್ ಆಗಿ ಏನಾದರೂ ತೊಗೊಂಬರೋಣ ಅಂದ್ಕೊಂಡಿದ್ದೀನಿ. ತಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಂಜೆ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಮಳೆ ಬೇರೆ ಬರೋಂಗಿದೆ, ಏನಾಗುತ್ತೆ ಗೊತ್ತಿಲ್ಲ. ಬಟ್ಟೆನು ಮಿಷಿನ್ಗೆ ಹಾಕಿದ್ದೀನಿ, ಒಣಗಾಕಿಲ್ಲ, ಮಳೆ ಬರುತ್ತೇನೋ ಅಂತ ಅಂದ್ಬಿಟ್ಟು. ವರ್ಷ ಯಾರಾದರೂ ಇರ್ತಿದ್ರು, ಅಮ್ಮ ಅಥವಾ
ಮತ್ತೆ ಬಂದೇ ಬರ್ತಾಯಿದ್ರು. ಸೊ ಈ ವರ್ಷ ಯಾರನ್ನೂ ಕೂಗಿಲ್ಲ, ನಾನು ಕೂಡ ನನಗೆ ಹೆಂಗೆ ಅಂದರೆ ಎಲ್ಲರನ್ನೂ ಕೂಗಿದ್ರೆ ಅವ್ರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು. ಅವ್ನು ಹೇಳ್ತಾ ಇದ್ದ, ಅಮ್ಮನ ಕರಿಯಮ್ಮ, ಎಲ್ಲರನ್ನೂ ಕರಿ ಅಂತ. ನಾನು ಮಗುನ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಅಂಗಡಿಗೆ ಹೋಗಬೇಕು. ಬೇಡ ಚಿನ್ನು, ದೊಡ್ಡವನಾಗಿದೆಯಲ್ಲ ಪರವಾಗಿಲ್ಲ, ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ, ನಿಂಗೆ ಇಷ್ಟ ಆಗಿರೋ ಫುಡ್ಡು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ದಾನೆ. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತಂದ್ಬಿಟ್ಟು. ಇವತ್ತು ಅವ್ನು ಖುಷಿಯಾಗಿರ್ತಾರೆ ಸಾಕು ಅಷ್ಟೇ. ಅವ್ನಿಗೆ ಒಳ್ಳೆ ಫುಡ್ಡು ಹೊರಗಡೆ ಓಡಾಡ್ಸಿದ್ರೆ ಸಾಕು ಖುಷಿಯಾಗಿರ್ತಾನೆ. ನೋಡೋಣ ಸಂಜೆಗೂ ಕೂಡ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಹ್ಯಾಪಿ ಬರ್ಡೇ ಚಿಂಟು. ಫೋಟೋ ಚಿನ್ನು, ಆರ್ಯನ್ ಅತ್ತೆ ಬಂದಿದ್ದು ನಿಂಗೆ ಖುಷಿ ಆಯ್ತಾ? ಅವ್ನು ಖುಷಿ ಆಯ್ತಾ? ಇಲ್ಲ ಅವನು ಇವಾಗ ತಾನೇ ಹೇಳ್ತಾ ಇದ್ದೀನಿ ತ್ರಿಷಾ, ಹೊಸ ಡ್ರೆಸ್ ತಗೊಂಡ್ ವೇಸ್ಟ್, ಯಾರು ನೋಡಿಲ್ಲ ಹಾಕೊಂಡಿಲ್ಲ ಅಂತ. ಏಯ್ ಕೊಡು ಅವ್ರಿಗೆ ಸ್ವೀಟಾ. ಪಪ್ಪಿ ಕೊಡು, ತೆಗೆ ಪಪ್ಪಿ ಕೊಡು. ಖುಷಿ ಆಯ್ತಾ ಅಪ್ಪ? ಖುಷಿ ಆಯ್ತಾ ನಾನು ಬಂದಿದ್ದು? ಖುಷಿ ಆಯ್ತಾ? ಅಲ್ಲಿ ಇದ್ನ ಚಿಂತೆ ಇಲ್ಲೇನೋ ಮಾಡ್ತಾ ಇದ್ದ, ಅಲ್ಲಿ ಇದ್ನ ಚಿಂತೆ ಇದ್ರು ನನ್ನ ಹತ್ರ ಓಡ್ ಬಂದ ಇವ್ರು ಅತ್ತೆ. ನನಗೆ ತ್ರಿಷಾ ಸೌಂಡ್ ಬರ್ತಾ ಇದ್ದಲ್ಲ ರೂಮಲ್ಲಿ, ಅದೇ ಅನ್ಕೊಂಡೆ. ಆರ್ಯಾ ಹ್ಯಾಪಿ ಬರ್ಡೇ ಮಾಡಮ್ಮ. ಹ್ಯಾಪಿ ಬರ್ಡೇ. ಅವ್ರ ಅಜ್ಜಿ ಅವ್ರ ಅತ್ತೆ ತಂದಿರೋ ಕೇಕ್ನ ಕಟ್ ಮಾಡ್ತಿದ್ದಾನೆ ಈಗ ನನ್ನ ಮಗ. ಹಂಗೆಲ್ಲ ಬಿಸಾಕ್ಬೇಡ ಚಿಂಟು, ಹುಡ್ಡಿದೆ. ಇರ್ಲಿ ಅನ್ಸು ಅನ್ಸು, ನೋಡ್ಕೊಂಡು ತಿಂದ್ರೆ ಆಗ್ತದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹಾರ್ಯ. ಅಯ್ಯೋ ಚಿಂಟು, ತಮಾಷೆ ಮಾಡಿದ್ದು. ಹ್ಯಾಪಿ ಬರ್ಡೇ ಟು ಯು ಹಿತೇನ್. ಹ್ಯಾಪಿ ಬರ್ಡೇ ಆರ್ಯನ್. ಆರ್ಯನ್ ಬರ್ಡೇ ಯಾರ್ದು? ಅಜ್ಜಿ ತಿನ್ಸು, ನೀನ್ ತಿನ್ಸೋಗ ನಿಮ್ಮ ತಿನ್ಸು, ಪರವಾಗಿಲ್ಲ ನಂಗೇನು. ದಿನಕ್ಕೆ 2 ಸಲ ಬ್ರಷ್ ಮಾಡ್ತೀನಿ. ಎಷ್ಟೊತ್ತಿ ಬ್ರಷ್ ಮಾಡ್ತೀನಿ ಅನ್ನೋದು ಹೆಂಗ್ ಬ್ರಷ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ಇಬ್ರು ಹತ್ರ ಕುತ್ಕೊಳ್ರಿ, ಫೋಟೋ ತೆಗಿತೀನಿ. ಅಲ್ಲ ನೀನು ಅಜ್ಜಿ ಹತ್ರ ಹೋಗು, ಅಜ್ಜಿ ಹತ್ರ ಹೋಗು. ಅದ್ ಬೇಡ ಚಿಂಟ, ಹಂಗೆ ಪೋಸ್ ಕೊಡ್ರು. ಯಾರೇನೋ ಪಿಳ್ಳಿ ಅಲ್ಲ ಅಜ್ಜಿ ಹತ್ರ. ಹ್ಯಾಪಿ ಬರ್ಡೇ ಹಿಡಿತಾ ಇದ್ದಾನೆ ಅವ್ರ ಅಜ್ಜಿದು. ಆರ್ಯನ್ ಫೋಟೋ ತೆಗೀರಿ. ತೆಗಿ ಫೋಟೋ ತೆಗಿ. ನಾನ್ ತಗನಲ್ಲ ಅದಕ್ಕ. ಇಲ್ಲೋಳಮ್ಮ ಫೋಟೋ ತೆಗಿತವನೆ. ಅಜ್ಜಿ ಚೆನ್ನಾಗಿರ್ಬೇಕು, ಅಜ್ಜಿ ಚೆನ್ನಾಗಿರ್ಬೇಕು ಫಸ್ಟ್, ಆಮೇಲೆ ಮೊಮ್ಮಕ್ಳು ಚೆನ್ನಾಗಿ ಬೆಳೆದು ಆಮೇಲೆ ಅಜ್ಜಿ ಚೆನ್ನಾಗಿ ನೋಡ್ಕೊಳೋದು. ಅವ್ರಪ್ಪನಂಗೆ ಏನ್ ಕೊಟ್ರು ನೀವ್ ತಿನ್ರಿ ಅಂತ ಆಡ್ತಾನೆ. ಅದಕ್ಕೆ ನೀವ್ ತಿನ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರಕ್ಕಾಗತ್ತೆ, ಫಸ್ಟ್ ತಿನ್ರಿ ಅಂತ ಹೇಳೋದು. ಚೆನ್ನಾಯ್ತು. ಎಲ್ಲಿ ಮೈರಬೇಕ್ರಿ ನಾವಿಂದ. ಹ್ಯಾಪಿ ಬರ್ಡೇ ಮಾಡು. ನೀನ್ ಬೇಡ ಬೇಡ ನೀನು ಬೇಡ ನೀನು ಬೇಡ ಪಪ್ಪಿಗ ಚಿನ್ನು ನೀನ್ ಬೇಡ 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 ಚಿನ್ನು ಬೇಡ. ನೋಡಷ್ಟು ನೋಡ್ತಾನೆ ಕಚ್ಕಿಚ್ ಆಗ್ತಾನ ಆಮೇಲೆ. ನಂದು ಚಿಂತು ನೀನ್ ಬೇಡ ಬೇಡ ನೀನು. ಇವಾಗ ಹೋಗವಾಗಲ್ಲ ಕೊಡೋದು ಅಂತ. ಹೋಗಮ್ಮ ಫೋಟೋ ತೆಗ್ದಿಲ್ಲ ಇನ್ನ.
ಹಾಗೆ ಅತ್ತೆಯವರು ಕೂಡ ಹೊರಟರು. ಇರಿ ಚಿಕನ್ ತೊಗೊಂಡು ಬಂದಿದ್ದೆ, ಮಾಡ್ತೀನಿ ಇರಿ ಅಂದು ಇರಲಿಲ್ಲ. ಮಳೆ ಬರ್ತಾಯಿದೆ, ಶುಕ್ರವಾರ ಬೇರೆ, ಮನೇಲಿ ಲೈಟ್ ಹಾಕಿಲ್ಲ, ದೀಪ ಹಚ್ಚಿಲ್ಲ. ಅವರು ಬೇಗ ಬಂದುಬಿಟ್ಟಿದ್ದಾರೆ, ಬಂದು ಸ್ಟೆಪ್ಸ್ ಮೇಲೆ ಕಾಯ್ಕೊಂಡಿದ್ದಾರೆ ಅವ್ನಿಗೆ ಸರ್ಪ್ರೈಸ್ ಕೊಡಬೇಕು ಅಂತ. ನಾವು ಸ್ಕೂಲಿಂದ ಕರ್ಕೊಂಡು ಬಂದೆ, ಬರೋವಾಗ ಚಿಕನ್ ತೊಗೊಳಕ್ಕೆ ಹೋದೆ, ಜೋರು ಮಳೆ ಆಗ್ಬಿಡ್ತು, ಅಲ್ಲೇ ಇದ್ಬಿಟ್ವಿ ನಾವು ತುಂಬ ಹೊತ್ತು. ಪಾಪ ಅವರು ಬಂದು ಸ್ವಲ್ಪ ಹೊತ್ತಿದ್ದು ಕೇಕೆಲ್ಲ ಕಟ್ ಮಾಡಿ ಪನ್ನೀರ್ ರೋಲ್ ಮಾಡೋದು ಒಂದಿತ್ತಲ್ಲ, ಒಂದು ಹಾಕ್ಕೊಟ್ಟು ರಸಮಲೈ ಅದು ತಿಂದ್ಬಿಟ್ಟು ಹೊರಟ್ರು ಇನ್ನೇನು ಮಾಡೋದು ಅಂತ. ಅದಾದಮೇಲೆ ನಾನು ಅವನಿಗೆ ರೋಟಿ ಕರಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ, ಅದಕ್ಕೆ ಸರಿ ಅಂದ್ಬಿಟ್ಟು ಇನ್ನು ಪನ್ನೀರ್ ಬೆಳಗ್ಗೆ ಎಲ್ಲ ಮಾಡಿದ್ನಲ್ಲ ಅಂತ ಚಿಕನ್ ತೊಗೊಂಡು ಬಂದು ಕರಿ ಮಾಡಿದ್ದೆ. ರೋಟಿ ಮಾಡಿದ್ದೆ, ಇದು ಬಂದು ಮೇಥಿ ರೋಟಿ, ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ರೋಟಿ ಮಾಡಿದ್ದು, ತುಂಬ ಚೆನ್ನಾಗಿರತ್ತೆ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಜೀರಾ ರೈಸ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಹಾಗೆ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಎಕ್ಸಿಬಿಷನ್ಗೆ ಹೋಗೋಕ್ಕೆ ಮಳೆ ಜೋರಾಗೋಯಿತು, ಹೋಗೋಕ್ಕೆ ಆಗಿರಲಿಲ್ಲ, ಬೇಜಾರಾಗಿತ್ತು ಅವನಿಗೆ. ಬಟ್ ನಮ್ಮ ಅತ್ತೆ ತ್ರಿಷಾ ಬಂದು ತುಂಬ ಖುಷಿ ಆಯಿತು ಅವನಿಗೆ. ಅದಾದಮೇಲೆ ನನ್ನ ತಮ್ಮನಿಗೆಲ್ಲ ಫೋನ್ ಮಾಡ್ತಿದ್ದ, ನೀವು ಬರ್ತೀರಾ ಅಂದ್ಕೊಂಡಿದ್ದೆ, ಬಂದಿಲ್ಲ ಯಾಕೆ ಯಾರು ಅಂತ. ಮಕ್ಕಳು ದೊಡ್ಡವರಾಗಿದ್ದಾರೆ ನಾವು ಅನ್ಕೋತೀವಿ, ಬಟ್ ಅವ್ರಿಗೆ ಬರ್ತಡೇ ಅಂದರೆ ಅವ್ರದ್ದೇ ಖುಷಿ, ಅವ್ರದ್ದೇ ಒಂದಿದು. ಸೊ ಎಲ್ಲರಿಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ, ಅವ್ರ ಚಿಕ್ಕಿಗೆ, ಅವರ ಮಾವಂದರಿಗೆ ಎಲ್ಲರಿಗೂ ಫೋನ್ ಮಾಡಿ ಅವ್ರ ಅಜ್ಜಿಗೆ ಹೇಳ್ತಾ ಇದ್ದ, ನೀನು ಯಾಕೆ ಅಜ್ಜಿ ಬಂದಿಲ್ಲ, ನಮ್ಮ ಅಜ್ಜಿ ಬಂದಿದ್ರು ನೀನು ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದ. ಅಮ್ಮ ಇಲ್ಲ ಎಲ್ಲೋ ಹೋಗಿದ್ದೆ, ನೋಡೋಣ ಆದರೆ ಬರ್ತೀನಿ ಅಂತ ಹೇಳ್ತಾಯಿದ್ರು. ಹಾಗೆ ಹಸ್ಬೆಂಡು ನೈಟ್ 12 o'clock ಕೇಕ್ ಕಟ್ ಮಾಡಿಸಿದ್ವಿ. ಯಾವಾಗಲೂ ತೊಗೊಂಡು ಬಂದಿದ್ದು ಹಾಗೆ ಇತ್ತು. ಆರ್ಯನ್ ಮಲಗಿದ್ನಲ್ಲ, ಅವನಿದ್ದ ಕಟ್ ಮಾಡಿಸೋಣ, ಖುಷಿ ಪಡ್ತಾನೆ ಅಂತ ಹಾಗೆ ಇಟ್ಬಿಟ್ಟಿದ್ವಿ. ಈಗ ಆ ಕೇಕ್ನ ಕಟ್ ಮಾಡೋ ಟೈಮ್. ಬಾಯ್ ತುಂಬ ಡೇಂಜರ್ ಇದೆ, ಅದೇನು ಹಂಗೆ ಬರ್ತೈತೆ, ಏ ಅದಕ್ಕೆ ಎಷ್ಟು ಹೋಗೇ ಬಂದಿರುತ್ತೆ. ಫ್ಲಾಪ್ ಶೋ ಇಂದ ಅವನ್ನ ಹಚ್ಚಲೇಬಾರ್ದು ಆ್ಯಕ್ಚುಲಿ, ಅದ್ರೊಳಗಡೆ ಎಲ್ಲ ಹೋಗಿರುತ್ತೆ. ಅವರಪ್ಪ ತಂದಿದ್ದ ಕೇಕ್. ಆರ್ಯನ್ ಹ್ಯಾಪಿ ಬರ್ಡೇ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹಿತೇನ್, ಹ್ಯಾಪಿ ಬರ್ಡೇ ಟು ಯು ಹಿತೇನ್ ಅಣ್ಣ ಅಂತ ಹೇಳ್ಬೇಕು. ಅವನು ಇವಾಗ ಕೇಕ್ ತಿನ್ಬೇಕು, ತಿನ್ಸ್ಬೇಡ ಅವನ್ಗೆ, ಬರೀ ಬ್ರೆಡ್ ತಿನ್ಸು. ವಿಹಾರ್ ಮಾಡ್ತಾಳಲ್ಲ, ಹಂಗ್ ಮಾಡ್ತಾನೆ, ಕಟ್ ಮಾಡೋ ಟೈಮ್ ಓಡಾಗ್ತಾನೆ. ವೆರಿ ಗುಡ್, ತಿನ್ಸೋಗ್ರಿ. ಆಕ್ಚುಲಿ ರಾತ್ರಿ 12 o'clock ಕಟ್ ಮಾಡ್ಸೋಣ ಅಂತ ತಂದಿದ್ದು, ಇವನ್ ಮಲಗಿದ್ನಲ್ಲ ಅಂತ ಅಂದ್ಬಿಟ್ಟು ತಿನ್ಸೋಗಿ, ನಾನು ಅವಾಗ್ಲೂ ತಿನ್ಸೋಗಿ ಪರವಾಗಿಲ್ಲ. ಅಯ್ಯ ಅಲ್ಲೋಡಲ್ಲಿ ಅಣ್ಣ, ಹಾಯ್. ಓ ನನ್ನ ಮಗ ವಿಡಿಯೋ ಮಾಡಕ್ ಕೂಗ್ಬಿಡಲ್ಲ. ಇಲ್ಲೋಡು, ಹ್ಯಾಪಿ ಬರ್ತ್ಡೇ ಮಾಡಿ, ಹ್ಯಾಪಿ ಬರ್ಡೇ ಮಾಡು. ಬ್ರೆಡ್ ಮಾತ್ರ. ಹ್ಯಾಪಿ ಬರ್ಡೇ ಅಣ್ಣ, ಅಣ್ಣ ಸಾಕುಲೆ ನನ್ಗ.